ಇದೆರಡು ಮಾವಿನ ಸಿಕ್ಕಿತ್ತು ತಿಂಬಾರೆ ಅಲ್ಲ ಕೊಡೋದು ತಿಮ್ಮ ಅಪ್ಪ ತುಂಬಾ ಮಾವಿನ ಮೊನ್ನೆನು ಕ್ರಿಕೆಟ್ ಆಡಿ ಬೇಗನೆ ಮನೆಗೆ ಹೋಗಿ ದೊಡ್ಡಮ್ಮ ಸುಮಾರು ಮಾವಿನ ಕೊಟ್ಟಿದ್ರು. ಇದೊಂದು ರಸಾಯನ ಮಾಡೋಣ. ರಸಾಯನ ಯೋ ದೇವರ ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಹಾಕಂದೆ ಸುಮಾರು ಹೊತ್ತು ಹಿಡಿಕಂದೆ ಕರೆಂಟ್ ಹೋದ್ರೆ ತಗೊಳ್ಳೋದು ಬೇಕಮ್ಮ ರಸಾಯನ. ಅಂಬಗ ಒಂದು ಕಾಯಿ ಹೊಡೆದು ತಕೊಂಡು ಬಾ ಅಮ್ಮ ಹತ್ರ ಹೇಳಿ ಕಾಯಿ ಹೊಡೆದು ಅದು ಚೋಲೆಲ್ಲ ಕೆಚ್ಚಿ ರೆಡಿ ಮಾಡ್ತಾರೆ. ಮತ್ತೆ 2 ತುಂಡು ಬೆಲ್ಲ ದೊಡ್ಡ ತುಂಡಲ್ಲಿ ಕುಕ್ಕರ್ಲಿ ಇದ್ದೋಳ ಮತ್ತೆ ಮಾಡು ರೆಡಿ ಮಾಡು. ಕಾಯಿನ ಬೆಲ್ಲ ತಕೊಂಡು ಬಾ ಎಲ್ಲ ಇಲ್ಲಿ ಮಿಕ್ಸಿ ಎಲ್ಲ ಇಲ್ಲಿಗೆ ತರಬೇಕು. ಬೆಲ್ಲ ಸಾಕು ಕಾಯಿಲ್ಲ ಇದ್ದು ತೆಂಗಿನಕಾಯಿ ಮೊದಲು ತರಕದ್ದು ತೆಂಗಿನಕಾಯಿ ತಕೊಂಡು ಬಾ ಇದಿಲ್ಲಿರಲಿ. ಅದು ಸಾಕು ಕಲ್ಲಿ ಮಾಡು. ಇನ್ನು ಮಿಕ್ಸಿ ತಕೊಂಡು ಬರಬೇಕು. ಪಾತ್ರೆ ಎಲ್ಲ ಸಾಕಿದು ಅಷ್ಟಪಾದ ಕೊಚ್ಚಿ ಹಾಕಿದ ಇಷ್ಟ ಹಾಕಿದ ಹೋಳು ಬೇಕಾದ್ರೆ ತಿಂಬಲಕ್ಕು ಇದೆ. ಈ ಮಾವಿನಕಾಯಲ್ಲಿ ಈ ಹೊಡೆ ಒಳ್ಳೆ ಸೀವು ಹಕ್ಕಿದೆ ತಿಂಬದು ಮೊದಲ ಈಚೆ ಹೊಡೆಯ ಮುಜು ಆದರೆ ಈ ಹೊಡೆನೆಲ್ಲ ಕಚ್ಚಿತ್ತು. ಇದು ತಿಂಬಲು ರುಚಿ ಆಯಿತು. ರಸಾಯನಕ್ಕೆಲ್ಲ ಕಸಿ ಮಾವಿನಕಾಯೆಲ್ಲ ಲಾಯ್ಕಪ್ಪದಡ ಎಂಗಳತ್ತನೇ ಇದುವೇ ಇಪ್ಪದು ಹೆಂಗೋಡಿ ಇದುವೇ ಭಾರಿ ರುಚಿ ಅಪ್ಪದು. ಗೋಮಾವಿನದ್ದೇ ಹೆಂಗು ರಸಾಯನ ಹೆಂಗಳತ್ತನೇ ಗೋಮಾವಿನ ಇಪ್ಪದು ರುಚಿ ಆಯಿತು. ನಿಂಗಳತ್ತಲ್ಲಿ ಇದ್ದರೆ ಅಂದರೆ ಹಿಂಗೆ ಮಾಡಿ ನೋಡಿ. ಸಿದ್ದೇಶನ ಒತ್ತಾಯಕ್ಕೆ ಇಂದೀಗ ಮಾಡೋದು. ಈಗ ರಸಾಯನದಿಂದ ಕಡಂದೊಂದು ಹೋಳು ದಿಂಜಿಕೊಳ್ಳಿ ಲೆಕ್ಕ ಹಾಕಿದ್ದು ಹೊತ್ತು ಸುಮಾರು ಆತೇನ ಚೋಲಿ ಬೆಚ್ಚೊಂಡು ವರ್ಷಕ್ಕೊಂದರಿ 2 ಸರ್ತಿ ಹೀಗೆ ರಸಾಯನ ಎಲ್ಲ ನಾವು ಮಾಡಿ ಕುಡಿಯೋದಿಲ್ಲ. ನಾವು ಮತ್ತೆ ಪೇಟೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂಬಲಿಲ್ಲ. ಅದರ ವಾಸಿ ಒಳ್ಳೆ ಹಣ್ಣು ತೆಂಗಿನಕಾಯಿಯ ಹಾಲು ಹಾಕಿ ಒಂದು ರಜಾ ಎಳ್ಳಿನೆಲ್ಲ ಹೊಟ್ಟಿಸಿ ಹಾಕಿ ಒಳ್ಳೆ ರುಚಿ ಆಗುತ್ತೋಳಿ. ಅದು ಒಂದು 2 ಗ್ಲಾಸ್ ಹತ್ರ ಕುಡಿದತ್ತು ಕಣು ಇಷ್ಟು ಸಾಕು. ಇನ್ನಿಪ್ಪ ಮಾವಿನ ಹೀಗೆ ಹೋಳು ಇದಾಡಿ ಕಡದು ಹಾಕುವ ಮಿಕ್ಸಿಲಿ ಒಳ್ಳೆ ಜ್ಯೂಸಿನಂಗೆ ಆಯ್ಕು ಮಂದ ಆಯ್ಕು. ಮತ್ತು ಕಾಯಿ ಹಾಕಲ್ಲ ಕಲಿದು ಇಡೀ ಹಿಂಗೆ ಹಾಕಿ ಕಡದು ಮಂದಕ್ಕೆ ಹಾಕುವ ನೋಡಿ. ರಸಾಯನ ಹೇಗೆ ರೈಸುತ್ತು ನೋಡಿ. ಈಗ ಇದ ಕೆತ್ತಿದ್ದೊಳ್ಳೆ ಕೆತ್ತಿದ್ದು ಏನಿಲ್ಲ ಪೂರ ಕೆತ್ತಿ ಹಾಕಿದ್ದೆ ಆಯ್ತಾ ಹಾಗೆ ಕೆತ್ತಕ್ಕದ. ಮಾವಿನ ಕಡದಿಕ್ಕೋ ರಜ್ಜ ಕೊರತದ ಒಳ್ಳೆ ಜ್ಯೂಸ್ ಹಪ್ಪಳೆ ಮಂದಪ್ಪ ನೋಡಿ. ಈಗ ಹೋಳು ಇದಕ್ಕೆ ಹಾಕುವ ಅದಾದ ಮಾವಿನ ಹೋಳೆಲ್ಲ ಇದಕ್ಕೆ ಹಾಕಿ ಈಗ ಕಡದ ಮಾವಿನ ಅನ್ನೋದೇ ಇದಕ್ಕೆ ಹಾಕಿರ್ತದೆ ನೋಡಿ ಹೇಗಿದ್ದೋಳಿ. ಇದ ಕಾಯಿ ಹಾಲಿಗೆ ತೆಂಗಿನಕಾಯಿಯ ಕಡದಿಕ್ಕೋ ರಜಾ ಕಾಯಿ ಒಣಗಿದಂಗೆ ಕಾಣ್ತು. ರಜಾ ಹಣ್ಣು ಕಾಯಿ ಆದರೆ ಒಳ್ಳೆಯದು. ಈಗ ಒಡೆದು ತಂದಾಯಿತು ಇನ್ನೀಗ ಇದರನ್ನೇ ಮಾಡುವ ಇಲ್ಲದ್ರೆ ಅದು ಹಾಳಾಗ್ತದೆ. ರಜ್ಜ ನೀರು ಹಾಕಿ ಕಾಯಿ ಕಡದಿಕ್ಕೋಳ ಆಯ್ತು. ಎಸ್ ಕಾಯಿ ಕಡದು ಆತು. ಹಾಲು ಹಿಂಡೋದು ಇದ ಒಂದು ಚೂಡಿದಾರದ ಶಾಲು ಆಯ್ಕೌತು. ಇಂದು ಬೈರಾಸಿ ತಗೊಂಡದು ಏವುಗಳದು ಬೇಡ ಇದರಲ್ಲಿ ಆಯ್ಕ ಹಾಲು ಬತ್ತು ಒಳ್ಳೆ ಬೈರಾಸಿಲಿ. ಇದರ ಒಳ ಇಪ್ಪದು ಪೂರ ಇತ್ತಲಾಗಿ ಬರಲಿ ಹಾಳಪ್ಪದು ಬೇಡ. ಅದು ಹಾಕಿ ಅಂದರೆ ಹೀಗೆ ಕುಂಟಿಸಿ ನೋಡ. ಇನ್ನು ಇದರೊಳ ಇದ್ದ ನೋಡ ಇಲ್ಲ ಇದರ ಒಳ ಇಲ್ಲ ಪೂರ ಬಂತಿತ್ತಲ ಈ ಕಾಯಿಗಳದ್ದು. ತೆಂಗಿನಕಾಯಿ ನಮ್ಮದು ಅದು ಜಾಗ್ರತೆಯಲ್ಲಿ ಯೂಸ್ ಮಾಡಿದ್ದಾರೆ. ರೇಟ್ ಕಡಿಮೆ ಹೇಳಿ ಗೋಷ್ಬೇರಿ ಮಾಡಲಿಲ್ಲ. ನಾವು ಬೆಳೆದ ಫಲವಸ್ತುವಿನ ಪೂರ ಸರಿಯಾಗಿ ವಿನಿಯೋಗ ಮಾಡಿ ಅಂದರೆ ನಾವು ಬೆಗರಿಸಿ ಬಂಗಮಂದು ಮಾಡಿದ್ದಕ್ಕೆ ಸಾರ್ಥಕಪ್ಪದು. ತೆಂಗಿನಕಾಯಿ ಕಡಿಮೆ ಇದ್ದೇಳಿ ಅರ್ಧಂಬರ್ಧದಲ್ಲೆಲ್ಲ ಹಿಡಿಸಿ ತೊಳೋದು ಹಿಡ್ಕೋದು ಬೇಡ ಅಲ್ಲ. ಇಲ್ಲಿ ತೊಳೆದ್ರೆ ಅಕ್ಕಚ್ಚಿಂಗ ಹೋಗ್ತದೆ ಸಂಗತಿ ಅಲ್ಲ. ಇಂದ ಕಡವ ರಜ ನೀರು ಹಾಕಿದ ಕಾರಣ ಒಂದೇ ಹಾಲು ಹಿಂಡಿಯಲ್ಲೇ ಸಾಕಿದೆ ಹಿಂಗೆ ಒಟ್ಟಿಗೆ ಹಿಂಡಿ. ಈ ಹಾಲು ಹಿಂಡೋಗ ನಮ್ಮ ಶತ್ರುಗಳ ಗ್ರೇಷಿಕ್ಕಿ ಹಿಂಡಕ್ಕಿದೆ ಅಂಬಾಗ ಒಳ್ಳೆ ಶಕ್ತಿ
ಹಿಂಡೆ ಕಾಯ್ಕಕ್ಕೆ ಇದ ಎಲ್ಲ ಆತು. ಬೆಲ್ಲ ಒಂದು ಕೆಲಸಲೇ ಬಾಕಿಯೇ ಇದು. ಇದು ರಪ 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 ಕೆಲಸಕ್ಕೆ ಹಿಂಗೆ ಇದು ಬೆಲ್ಲ ಗಟ್ಟಿ ಲಾಯ್ಕಿದ್ದು ಕೆರಸಗ ನೋಡಿ ಲೆಕ್ಕಾತ. ಇದರೊಳಗೆ ಕೆಲವು ಸರ್ತಿ ಕಸ ಬಿಡ್ತು, ಕೆಲವು ಸರ್ತಿ ಏನಲ್ಲಿ ಇಳ್ತು. ಜಾಗ್ರತೆ ಬೇಕು ಕೆರಸಗ ಹೀಗೆ ನೋಡಿಯೋನು ಕೆಲಸಕ್ಕೆ ಎಂತ ಕಸವಿದ್ದರೆ ಅಂಬಗಳದ್ರೆ ರಿಜೆಕ್ಟ್ ಮಾಡಬೇಕು. ಇದು ಬೆಲ್ಲದ ಪಸೆ ಬಂದಂಗೂ ಇದ್ದು ಬೆಲ್ಲದ ಸಜ್ಜಿಲೆ ಬೇಕಕ್ಕೆ ಈ ಮಾವಿನಕಾಯಿ. ಅದು ಕೆಲವು ಸರ್ತಿ ಹುಳಿ ಇದ್ದರೆ ಬೆಲ್ಲದ ಹಾಳೆ ತೆಂಗಳಿದ್ರೆ ನಿಂಗೆ ಸಿಹಿ ಹೋಗುತ್ತಷ್ಟು ಕೆರಸಿ ಹಾಕೊಂಡ್ರೆ ಬಾಳೆಹಣ್ಣು ರಸಾಯನದಿಂದ ರಜಾ ಜಾಸ್ತಿ ಬೇಕು ಮಾವಿನಹಣ್ಣು ರಸಾಯನಕ್ಕೆ. ಬಾಳೆಹಣ್ಣು ಆದರೆ ಮತ್ತೆ ಒಂದೇ ರುಚಿಯದ ಸಿಹು ಹುಳಿ ಅಂತ ಒಪ್ಪಲಿಲ್ಲ. ಇದರಲ್ಲಿ ಮಾವಿನಹಣ್ಣಿನ ಒಂದೊಂದು ಹುಳಿ ಇದ್ದ ತೊಳಿ ಆದರೆ ನಮ್ಮ ಈ ಸಿಹಿನ ಹೊಡತ್ತದ ರಜಾ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಬೆಲ್ಲವ ಈ ಪಾತ್ರಕ್ಕೆ ಹಾಕಿ ಒಂದು ಕೈಲಿ ಹಾಕಿ ತಿರುಗಿಸಿ ಸಂಭವ ಬೆಲ್ಲ ರಜಾ ನೀರಕ್ಕು ಮತ್ತೆ ಕಾಯಿ ಹಾಲಿಗೆ ಹಾಕಿ ತಿರುಗಿಸಲಾಗ ಮಿಶ್ರ ಮಾಡುವ. ಮತ್ತೆ ಮಾವಿನ ಹಣ್ಣಿಗೆ ಹಾಕಿ ಮಿಶ್ರ ಮಾಡಿದರೆ ಸಾಕು. ಇದು ಬೆಲ್ಲವ ಕೆರಸಿದ್ದರಲ್ಲ ರಜಾ ಕಾಯಲ್ಲಿ ಹಿಂಡಿದ ನೀರಿತ್ತಿದ್ದು ಅದರಲ್ಲಿ ಸರಿ ಕರಸು ಮೊದಲು ಮತ್ತೆ ಕಾಯಿ ಹಾಲಿಗೆ ಹಾಕಿ ತಿರುಗಿಸಿತ್ತು. ಸೌಟಿಲ್ಲಿ ಇನ್ನು ಮಿಕ್ಸಿ ಬೇಡ. ಇದು ಎಳ್ಳು ಹಾಕಿದರೆ ಬೇಕಾದ್ರೆ ಏಲಕ್ಕೆಲ್ಲ ಹಾಕಿ ಪರಿಮಳಕ್ಕೆ. ಏಲಕ್ಕಿ ಹಾಕಿ ಮಾವಿನ ಹಣ್ಣಿನ ಪರಿಮಳ ಹೋಗುತ್ತೆ. ಇದಕ್ಕೆ ಎಳ್ಳು ಹುರಿದು ಹಾಕಲು ಇದ್ದು ರಜಾ. ಬೆಲ್ಲ ರವೆ ಆಗಿಲ್ಲ ಅಂದ್ರೆ ಎಳ್ಳು ಹೊಡ್ಕೊಂಡು ಅಪ್ಪ ಮೊದಲು. ಇಲ್ಲದಿದ್ರೆಲ್ಲ ತಟಾಟ ಹಾಕು ಮತ್ತೆ ಮಿಶ್ರ ಮಾಡುವ. ಎಳ್ಳು ಹೊಡ್ಕೊಂಡು ಚೀಂಚಟಿ ಇಲ್ಲಿ ಎಣ್ಣೆ ಬಸೆ ಜಂಬಗ ಈ ಚಾಯ ಮಾಡ್ತಾ ಪಾತ್ರಲ್ಲಿ ಬಿಳಿ ಎಳ್ಳು ಬೇಕಾದ್ರೆ ಬಿಳಿ ಎಳ್ಳು ಹಾಕಿ ಆಮೇಲೆ ಕಪ್ಪು ಎಳ್ಳು ಹಾಕುತ್ತೆ. ಅದು ಒಂದು 2 ಚಮಚದಷ್ಟು ಇರಲಿ. ಅದೆಲ್ಲ ಪಟ 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 ಹೊಟ್ಟೆ ಹಿಂಗೊಂದು ತಟ್ಟೆ ಮುಚ್ಚಲಿಲ್ಲ ಅಂದ್ರೆ ಹೊಟ್ಟು ಪಟ ಪಟದ ಹೊಟ್ಟೆಗೆ ಹಾರ್ತು. ಇದಕ್ಕೆ ತೊಳಸಕೊಳ್ಳಿಲ್ಲ ಹೀಗೆ ಹಿಡಿದು ಹೀಗೆ ಆಡಿಸೋಡಿದ್ರೆ ಲಾಯ್ಕ ಪಟ ಪಟದ ಹೊಟ್ಟಿತ್ತು ಕೆರಕ್ಕೆ ಇಲ್ಲೇ. ಎಳ್ಳು ಹೊರದು ಬಂದಾತು. ಇದೆ ಈ ಬೆಲ್ಲವ ಕರಗಿತ್ತಿದ್ದು ಸಂಪೂರ್ಣ ಕರಗಿದ್ದು ಅದರ ಕಾಯಿ ಹಾಲಿಗೆ ಮಿಶ್ರ ಮಾಡೋದು ಆತ. ಏಕೆ ಹೇಳಿದರೆ ಮಾವಿನಹಣ್ಣಿನ ಒಟ್ಟಿಗೆ ತೊಳಸಿ ದಪ್ಪದು ಬೇಡ. ಇದರ ಮೊದಲು ಸರಿ ಕರಗಿಸಿ ಬೆಲ್ಲದ ಪಾಕ ಆಗಲಿ. ಇದರಲ್ಲಿ ಬೆಲ್ಲ ಹಿಡ್ಕೊಂಡಿದ್ದೆ ಅದು ಪೂರ ಹೋಗಲಿ 4 ಕೈಲಿ ಹಾಕಿ 2 ಕೌಂಚಿದ್ದು. ಕರಗಿತಾನೆ. ಇನ್ನೀಗ ಈ ಮಾವಿನ ಹಣ್ಣು ಕುಚ್ಚಿದ್ದದುದೇ ಕಡದು ಮಿಶ್ರ ಮಾಡಿದ್ದಕ್ಕೆ ಇದರ ಮಿಶ್ರ ಮಾಡುವ. ಬೆಲ್ಲ ರಜ ಗಟ್ಟಿದ್ದರೆಲ್ಲ ಕೈಲಿ ಹಿಡಿದ ಅಮರ್ಸಿ ಹುಡಿ ಮಾಡಿ ಆದ ಲಾಯ್ಕ ಮಾವಿನ ಹಣ್ಣಿನ ರಸಾಯನ ರೆಡಿ. ಇದಕ್ಕೆ ಇನ್ನೀಗ ಈ ಹುರಿದ ಎಳ್ಳು ಇದ್ದಾನೆ ಇದರ ಮೇಗಂಗೆ ಹಾಕಿಕೋದು. ಇದು ಎಳ್ಳು ಹೊಡೆದು ಹಾಕಿದ್ದದು. ಮಾವಿನ ಹಣ್ಣಿನ ರಸಾಯನ ರೆಡಿ. ಘಮ 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 ಪರಿಮಳ. ಸಿಹಿ ಹೆಂಗಾಯ್ದು ನೋಡಿಕೊಳ್ಳಿ ಇಲ್ಲೇ ಇಲ್ಲಿ ಹತ್ತರ ಇದ್ದವಕ್ಕೆಲ್ಲ ಬಾಯಲ್ಲಿ ನೀರು ಹರಿಯೋದು ಶುರು ಆಗ್ತಿದ್ದ. ನಿಂಗಳದೆ ಮಾವಿನ ಹಣ್ಣು ಯಾವುದಾದ್ರು ಸಿಕ್ಕಿದರೆ ಲಾಯ್ಕಕ್ಕೆ ಎಲ್ಲರೂ ಸುತ್ತು ಕೂತ್ಕೊಂಡು ಚೋಲಿ ಕೆತ್ತಿ ಕೊರದು ಹಾಕಿ ಲಾಯ್ಕಕ್ಕೆ ಮಾಡಿ ಹಿಂಗೊಂದರಿ ಕುಡೀರಿ. ಎಲ್ಲರಿಗೊಂದು ಬೌಲಿಲ್ಲಿ ಬೇಕಾಷ್ಟು ಕುಡಿ. ಕಾಲು ನೀಡಿ ಟಿ ವಿ ನೋಡಿಕೊಂಡು ಕುಡಿಯಲಿ. ಬೇಕಾಷ್ಟು ತಿನ್ನಲಿ. ಚಕಾಂಟಿ ಕೂತ್ಕೊಂಡು ಏನು ತೊಂದರೆ ಇಲ್ಲ. ಗಬ ಗಬ ಗಬನೆ ತಿಂಬರಸಿನ ಒಳ್ಳೆ ಆಗ್ತಿದ್ದ. ಶುರು ಮಾಡೋಗಿತ್ತಿದ್ದ ವಿಡಿಯೋಕ್ಕೆ ಕಡೆಂಗಪ್ಪ ಅವ ಇಲ್ಲೇ. ಹೆಂಗಾಯ್ದು ರಸಾಯನ ನೋಡಿದ್ದೆ ಹೆಂಗಾಯ್ದು. ತಿಂದು ರುಚಿ ಆನೆ ಹೇಳಕ್ಕಷ್ಟೇ. ನಿಂಗಳ ಮನೇಲಿ ಮಾಡಿದ್ರೆ ಗಮ್ಮತ್ತಿದ ಒಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಗಮ್ಮತ್ತಿದ್ದು ನೋಡಿ ಕಾಮ. ಹರೇ ರಾಮ್.